ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಸಿರಿಧಾನ್ಯದ ರಾಗಿ ಹಿಟ್ಟಿನ ಮೂಲಂಗಿ ಸೊಪ್ಪು ಮತ್ತು ಮೂಲಂಗಿಯಿಂದ ಮತ್ತು ಪಾಲಕ್ ಸೊಪ್ಪಿನಿಂದ ಮಾಡಿದಂಥ ಒಂದು ಖಾರದ ಹೋಳಿಗೆಯನ್ನು ನಾನು ಮಾಡಿ ತೋರ್ಸಾಕ್ತೀನಿ. ಭಾಳ ಮಸ್ತಾಗಿರ್ತಾವ್ರಿ, ಭಾಳ ಬೆಸ್ಟ್ ಆಗಿರ್ತಾವೆ ತಿನ್ನಕ್ಕೆ. ಮಕ್ಕಳು ಅವನ್ನೆಲ್ಲ ತಿನ್ನಲಿಲ್ಲ ಅಂದರೂ ಇದರಲ್ಲಿ ಹಾಕಿ ನಾವು ಪರೋಟ ಗತೆ ಮಾಡಿಕೊಟ್ರೆ ಹೋಳಿಗೆ ಗತೆ ಭಾಳ ಟೇಸ್ಟ್ ಮಾಡ್ಕೊಂಡು ತಿಂತಾವೆ. ಅಷ್ಟು ಟೇಸ್ಟಿಯಾಗಿ ಮೆತ್ತಗೆ ಮಸ್ತಾಗಿರ್ತಾವ್ರಿ. ಇದರಲ್ಲಿ ಮೂಲಂಗಿಯಲ್ಲೂ ಒಳ್ಳೆ ವಿಟಮಿನ್ ಐತಿ, ಮತ್ತು ಪಾಲಕ್ ಸೊಪ್ಪಿನಲ್ಲಾದ್ರೂ ಒಳ್ಳೆ ವಿಟಮಿನ್ ಇರೋದ್ರಿಂದ ಇವೆರಡೂ ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ. ಮತ್ತು ಸಿರಿಧಾನ್ಯ ಅಂತೂ ವೆಯ್ಟ್ ಲಾಸ್ ಮಾಡ್ತತಿ, ಅದರಿಂತ್ರನೂ ಭಾಳ ಹೆಲ್ತ್ ಬೆನಿಫಿಟ್ ಐತ್ರಿ. ಅದರಿಂದ ನಾನು ಇವೆಲ್ಲನೂ ಒಳ್ಳೆ ಪೋಷಕಾಂಶ ಇರುವಂಥ ಒಂದು ಸೊಪ್ಪಿನಿಂತ್ರ, ಕಾಯಿಂತ್ರ ಮತ್ತು ಸಿರಿಧಾನ್ಯದಿಂತ್ರ ನಾ ಇದನ್ನ ಹೋಳ್ಗೆ ಮಾಡಿ ತೋರ್ಸಾಕ್ತೀನಿ. ಅದಕ್ಕೆ ಇದನ್ನು ನೀವು ಒಂದು ಸಲ ಮಾಡಿ ನೋಡ್ರಿ, ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತತಿ ಇದು. ಇದನ್ನು ಮೂಲಂಗಿಯಲ್ಲಿ ವಿಟಮಿನ್ ಸಿ, ಫೈಬರ್, ಪೊಟ್ಯಾಷಿಯಮ್ ಸಮೃದ್ಧ ಆಗೈತೆ ರೀ. ಮತ್ತು ಯಕೃತ್ತು ಮತ್ತು ಶುದ್ಧೀಕರಣ, ಮೂತ್ರಪಿಂಡದಲ್ಲಿ ಕಲ್ಲಿರುವಂಥ ಒಂದು ಅದನ್ನು ಕರಗಿಸ್ತೈತತ್ ರೀ. ಇದು ಉಸಿರಾಟ ಕ್ರಿಯೆಗೆ ಮೂಲಂಗಿ ಹೇಳಿ ಮಾಡಿಸಿದಂಗೆ ಔಷಧ ಹತ್ರಿ. ಅಷ್ಟು ಒಳ್ಳೆ ವಿಟಮಿನ್ಸ್ ಅದಾವೆ ಇದ್ರೊಳಗೆ. ಮತ್ತು ಪಾಲಕ್ ಸೊಪ್ಪಂತೂ ಅದು ವೆಯ್ಟ್ ಲಾಸ್ ಮಾಡ್ತತಿ, ಬ್ಲಡ್ ಶುಗರನ್ನು ಕಡಿಮೆ ಮಾಡ್ತತ್ರಿ. ಅದು ಭಾಳ ಅಂದ್ರೆ ಭಾಳ ಒಳ್ಳೆ ಸೊಪ್ಪು ಐತಿ ಪಾಲಕ್ ಸೊಪ್ಪು. ಆದ್ರೂ ಮೂಲಂಗಿ ಮತ್ತು ಪಾಲಕ್ ಸೊಪ್ಪು ಎರಡೂದ್ರಲ್ಲೂ ವಿಟಮಿನ್ ಸಿ ಐತಿ, ಮತ್ತು ಕಣ್ಣಿನ ಆರೋಗ್ಯಕ್ಕೆ ಎಲ್ಲಕ್ಕೂ ಒಳ್ಳೇದೈತ್ರಿ. ಅದಕ್ಕೆ ಜೀರ್ಣಕ್ರಿಯೆಗಾಗಲಿ, ಕಣ್ಣಿನ ಆರೋಗ್ಯಕ್ಕಾಗಲಿ, ಎರಡೂ ಸೊಪ್ಪಾಗಲಿ ಕಾಯಾಗಲಿ ಬೆಸ್ಟ್ ಅದಾವು. ಅದಕ್ಕೆ ಇವನ್ನೆಲ್ಲ ಹಾಕಿ ನಾನು ಸಿರಿಧಾನ್ಯದಿಂದ ಮಾಡಾಕ್ತೀನಿ. ಭಾಳ ಒಳ್ಳೆಯ ಒಂದು ಫುಡ್ ಇದು. ಅದಕ್ಕೆ ನೀವು ಒಂದು ಸಲ ಮಾಡಿ ನೋಡ್ರಿ. ಈಗ ಒಂದು ಕಪ್ನಷ್ಟ ನಾನು ಗೋಧಿ ಹಿಟ್ಟನ್ನು ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನೇ ಗೋಧಿ ಹಿಟ್ಟನ್ನು ನಾದಿಟ್ಕೋಬೇಕ್ರಿ. ಚಪಾತಿ ಹಿಟ್ಟಿನ ಅದಕ್ಕೆ ಗೋಧಿ ಹಿಟ್ಟನ್ನು ಅಂದ್ರೆ ಹೋಳ್ಗೆ ಮಾಡ್ಬೇಕಲ್ರಿ, ಸ್ವಲ್ಪ ಮೆತ್ತಗೆ, ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಮೆತ್ತಗೆ ನಾದ್ಕೋಬೇಕು. ನಿಮಗೆ ಎಷ್ಟು ಮೆತ್ತಗೆ ಬೇಕೋ ಅಷ್ಟು ನಾದ್ಕೋರಿ. ನಾವು ಒಂದು ಸ್ವಲ್ಪ ಇಲ್ಲೇ ಮೆತ್ತಗೆ ನಾದಿಟ್ರೆ ರೆಸ್ಟ್ ಮಾಡೋಕ್ಕಿಟ್ರೆ ಅದು ಇದು ನೆನಿತೈತೆ ಅಂಥೇಳಿ ರೆಸ್ಟ್ ಮಾಡೋಕ್ಕಿಡ್ಬೇಕಂಥೇಳಿ ಮೆತ್ತಗೆ ನಾದೀನಿ. ನಿಮಗೆ ನೋಡ್ಕೊಂಡು ಅನುಕೂಲಕ್ಕೆ ನೋಡ್ಕೊಂಡು ನಾದ್ಕೋರಿ. ಈಗ ನೋಡಿರಿ ಇಷ್ಟು ಮೆತ್ತಗೆ ನಾದೇನಲ್ರಿ, ಸ್ವಲ್ಪ ಆಯಿಲ್ ಹಾಕಿಡ್ತೀನೋ ನೆನೆದು ಬಿಡ್ತೈತೆ ಅದು ಹಿಟ್ಟು. ಅದಕ್ಕೆ ನಾನು ಒಂದು ಸ್ವಲ್ಪ ನಿಮ್ಗೆ ಬೇಕಾದ್ರೆ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಅದನ್ನ ಮಾಡ್ಕೊಬೋದು. ಈಗ ನೋಡ್ರಿ ಮುಚ್ಚಿಟ್ಟಿದ್ನಿ, ಸ್ವಲ್ಪ ಮೆತ್ತಗಾಗೈತದು ಹಿಟ್ಟು, ಭಾಳ ಮೆತ್ತಗೆ ಚಂದ ಇರ್ಬೇಕದು. ಈಗ ನೋಡ್ರಿ ಮತ್ತೊಂದು ಪಾತ್ರೆಗೆ ನಾನು ಏನು ಮಾಡ್ತೀನಂದ್ರೆ ಒಂದು ಕಪ್ನಷ್ಟು ನೀರು ಹಾಕೊಂಡೇನಿ. ಒಂದು ಕಪ್ಪು ಒಂದು ಸ್ವಲ್ಪ ಮ್ಯಾಲೆ ಒಂದು ಸ್ವಲ್ಪ ಹಾಕೊಂಡೇನಿ ರೀ, 1.5 ಕಪ್ ಅಂತ ಅನ್ಕೋರಿ. ಅಷ್ಟು ನೀರು ಹಾಕೊಂಡೇನಿ. ನೀವು ಎಷ್ಟು ಹಿಡಿತೈತೆ ಅಷ್ಟು ನೋಡಿ ಹಾಕೋರಿ. ಅದಕ್ಕೆ ಸ್ವಲ್ಪ ನಾನು ಉಪ್ಪು ಹಾಕೊಳಕ್ತೇನೆ ರೀ. ಇದು ರಾಗಿ ಮಿಕ್ಸ್ ಮಾಡ್ಕೊಳಕ್ತೇನೆ ರೀ. ರಾಗಿ ಹಿಟ್ಟನ್ನು ಇದಕ್ಕೆ ಮಾಡಿ ಅದ್ರೊಳಗೆ ಸ್ಟಪ್ಪಿಂಗಿಗೆ ಬರ್ತೈತೆ ಅಂತ ಹೇಳಿ ಮಾಡ್ಕೊಳಕ್ತೇನೆ. ಇದಕ್ಕೆ ಜೀರಿಗೆನೂ ಹಾಕೊಳಕ್ತೇನೆ ರೀ. ರಾಗಿ ಹಿಟ್ಟ ಎಲ್ಲ ಅದನ್ನು ಇದ್ರೊಳಗೆ ನೀರಲ್ಲಿ ಹಾಕಿ ಅದನ್ನ ತಿರುಗಿಸ್ಬೇಕು ರೀ. ಈಗ ನೋಡಿರಿ ಜೀರಿಗೆ, ಉಪ್ಪು, ನೀರು ಇವೆಲ್ಲ ಕುದ್ದ ಮೇಲೆ ನಾವು ಇವೆಲ್ಲ ಹಾಕಿದ ಮೇಲೆ ರಾಗಿ ಹಿಟ್ಟನ್ನು ಹಾಕೋಬೇಕ್ರಿ. ನೋಡಿರಿ ಇದನ್ನು ರಾಗಿ ಹಿಟ್ಟಾಕಿ ತಿರುಗಿಸ್ತಾ ಇರಬೇಕು, ಗಂಟಾಗ್ಲಾರ್ದಂಗೆ. ಇದನ್ನು ಗಟ್ಟಿ ಆಗೋ ತನಕನೂ ರಾಗಿ ಹಿಟ್ಟು ಮುದ್ದೆ ಥರ ಆಗಬೇಕದು. ಅದಕ್ಕೆ ತಿರುಗಿಸ್ತಾ ಇರ್ಬೇಕು ಅದನ್ನ ರಾಗಿ ಹಿಟ್ಟನ್ನು, ಯಾಕಂದ್ರೆ ಸ್ಟಪ್ಪಿಂಗಿಗೆ ಭಾಳ ಬೆಸ್ಟ್ ಆಗುತ್ತೆ ರೀ ಇದು. ಅದಕ್ಕೆ ನಾನು ಇದ್ರೊಳಗೆ ಹಾಕಿ ತಿರುಗಿಸಾಕ್ತೀನಿ. ಇದು ತಿರುಗಿಸ್ತಾ ಗಟ್ಟಿ ಆಗ್ತಿರ್ತೈತಿ, ನೋಡ್ಕೊಂಡು ಮಾಡ್ಬೇಕು ಇದನ್ನ. ಈಗ ನೋಡಿರಿ ಗಟ್ಟಿ ಆಗಾಕತ್ತೈತಿ ಸ್ವಲ್ಪ ರಾಗಿ ಹಿಟ್ಟು. ಈ ಥರ ಗಟ್ಟಿ ಹಾಕೋತ ಬಂದು ಭಾಳ ಗಟ್ಟಿ ಆಗಿಬಿಡ್ತೈತಿ ಇದು. ಈಗ ನೋಡಿರಿ ಪೂರ್ತಿಯಾಗಿ ಗಟ್ಟಿ ಆಗ್ತಿದ್ದು. ಹಿಂಗಾದ್ಮೇಲೆ ನಾವು ಇದಕ್ಕೆ ನೋಡಿರಿ ಈಗ ಎಷ್ಟು ಮಸ್ತಾಗೈತಿ. ಪೂರ್ತಿ ಅದು ಹಸಿದೆಲ್ಲ ಹೋಗ್ಬೇಕ್ರಿ, ಕುದ್ದಿರ್ತೈತೆ ಅದು. ರಾಗಿ ಹಿಟ್ಟು ಭಾಳ ಮೆತ್ತಗಾತು ನೋಡ್ರಿ. ಈಗ ಇದು ಸ್ಟಪ್ಪಿಂಗಕ್ಕೆ ಬರ್ತೈತಿ. ಈಗ ನೋಡಿರಿ ಇದಕ್ಕೆ ನಾನು ಏನು ಮಾಡ್ತೀನಂದ್ರೆ ಮೂಲಂಗಿ ಏನು ಹಾಕ್ಕೊಂಡಿದ್ನಲ್ರಿ, ಹೆಚ್ಚಿಗೆ ಇಟ್ಕೊಂಡಿದ್ನಲ್ಲ, ಆ ಮೂಲಂಗಿಯನ್ನು ಇದಕ್ಕೆ ಹಾಕ್ಕೊಳಕ್ತೇನೆ ರೀ. ಆಮೇಲೆ ಅದು ಪಾಲಕ್ ಸೊಪ್ಪು ಇತ್ತಲ್ರಿ, ಅದನ್ನು ಎಲ್ಲ ತೊಳೆದು ಕಟ್ ಮಾಡಿ ಇಟ್ಕೊಂಡೇನೆ, ಅದನ್ನು ಹಾಕೋತೀನಿ. ಪಾಲಕ ಮೂಲಂಗಿ ಸೊಪ್ಪನ್ನು ಎರಡನ್ನು ಹಾಕಿ ಹಿಂಗೆ ಪೂರ್ತಿಯಾಗಿ ತಿರುಗಿಸೋದನ್ನ ಈಗ ನೋಡಿರಿ ಪೂರ್ತಿಯಾಗಿ ತಿರುಗಿಸ್ಬೇಕು. ಸ್ವಲ್ಪ ನಾನು ಅಚ್ಚ ಖಾರದ ಪುಡಿ ಹಾಕೀನಿ ಇದಕ್ಕೆ. ಅಚ್ಚ ಖಾರದ ಪುಡಿ, ಮೂಲಂಗಿ ಸೊಪ್ಪು, ಪಾಲಕ್ ಇದನ್ನಷ್ಟು ಹಾಕಿ ತಿರುಗಿಸ್ಬೇಕು ರೀ. ಉಪ್ಪಂತೂ ಮೊದಲೇ ಹಾಕ್ಕೊಂಡೆ. ಇಷ್ಟೆಲ್ಲನೂ ಹಾಕಿ ಇದನ್ನ ತಿರುಗಿಸಿ ಸ್ವಲ್ಪ ಅದನ್ನ ಮೆತ್ತಗೆ ಮಾಡ್ಕೋಬೇಕ್ರಿ. ಅದನ್ನ ಕೈಯಿಂತ್ರ ಮೆತ್ತಗೆ ಮಾಡ್ಕೊಂಡು ಅವನ್ನ ಉಂಡೆಗಳನ್ನಾಗಿ ಮಾಡಿ ಇಟ್ಕೋಬೇಕು. ನೋಡಿರಿ ಈಗ ಮೆತ್ತಗಾತು. ಅಷ್ಟು ಎಲ್ಲ ಕೂಡ್ಕೋಬೇಕ್ರಿ. ಅದು ಪಾಲಕ್, ಮೂಲಂಗಿ ಎಲ್ಲನೂ ಅದರೊಳಗೆ ಕೂಡ್ಕೊಂಡು ಕಲಿಸ್ಬೇಕು. ಅದನ್ನ ಕಲಿಸಿ ಮೆತ್ತಗೆ ಮಾಡ್ಕೊಂಡು ಉಂಡೆ ಮಾಡ್ಕೊಂಡು ಇಟ್ಕೋಬೇಕಾಗ್ತದೆ. ಈಗ ನೋಡಿರಿ ಇದೆಲ್ಲ ಮೆತ್ತಗಾಗೈತಿ.
ಚಂದಂಗೆ ಆಗಿ ಇದನ್ನು ನೋಡ್ರಿ ಹಿಂಗೆ ನೀರು ಹಚ್ಕೊರಿ, ಆಯಿಲ್ ಹಚ್ಕೊರಿ, ಏನು ಹಚ್ಕೊಂಡು ಮಾಡ್ತೀರೋ ಉಂಡೆ ಮಾಡ್ಕೋಬೇಕದನ್ನ ಚಂದಂಗೆ. ಈಗ ನೋಡ್ರಿ ಇದು ನಾ ಕಲಿಸಿದ್ದು ಎಷ್ಟು ಚೆಂದಾಗೈತಿ. ಇದು ಕುದ್ದೈತಲ್ರಿ ಹಿಟ್ಟು, ರಾಗಿ ಹಿಟ್ಟು ಫುಲ್ ಕುದ್ದಿರ್ತದೆ. ಅದಕ್ಕೆ ಮೂಲಂಗಿ ಮತ್ತು ಪಾಲಕ್ ಸೊಪ್ಪು ಎರಡನ್ನೂ ಹಾಕೈತಿ. ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿನೂ ಹಾಕೈತಿ. ಈಗ ನೋಡ್ರಿ ಇವನ್ನೆಲ್ಲ ಹಿಂಗೆ ಉಂಡೆ ಮಾಡಿ ಇಟ್ಕೊಳಕ್ತಾನೆ. ಇವನ್ನ ನಾವು ಮತ್ತು ಒಂದು ಸ್ವಲ್ಪ ಆಯಿಲ್ ಹಚ್ಚಿನೂ ಇವನ್ನ ಆಮೇಲೆ ಮಾಡ್ಕೊಂಡು ಇಟ್ಕೋಬೇಕು. ಈಗ ಉಂಡೆಯನ್ನು ಮಾಡಿ ಇಟ್ಕೊಳಕ್ತಾನೆ ರೀ. ಇದೇ ಥರ ನೀವು ಮಾಡಿ ಇಟ್ಕೊಂಡು ಆಮೇಲೆ ನೋಡಿರಿ ಇದು ಕೈಗೆ ಹತ್ತಿರ್ತೈತಿ. ಒಂದು ಸ್ವಲ್ಪ ಆಯಿಲ್ ಹಚ್ಕೊಂಡು ಅವನ್ನ ಮಾಡಿ ಇಟ್ಕೋಬೇಕು. ಈಗ ನೋಡಿರಿ ಉಂಡೆಯನ್ನು ಮಾಡಿ ಇಟ್ಕೊಳಕ್ತಾನೆ. ಪಾಲಕ್ ಆಗಲಿ, ಮೂಲಂಗಿ ಆಗಲಿ, ಸಿರಿಧಾನ್ಯ ಆಗಲಿ, ಮೂರು ಭಾಳ ಹೆಲ್ದಿ ಫುಡ್ ರೀ ಇವು. ಭಾಳ ಹೆಲ್ದಿ ಅಂದರೆ ಭಾಳ ಹೆಲ್ದಿ ಫುಡ್ ಅದಾವೆ. ಅದಕ್ಕೆ ಇದನ್ನು ನೀವು ಮಾಡಲೇಬೇಕಾದಂಥ ಒಂದು ರೆಸಿಪಿ ಇದು. ಮಾಡಿ ನೋಡಿರಿ. ಸ್ವಲ್ಪ ನಾನು ಆಯಿಲ್ ಹಚ್ಕೊಂಡೆ ಇವನ್ನ ಮತ್ತೆ ಒಂದು ತಿರ್ಕೊಳಕ್ತಾನೆ. ಯಾಕಂದ್ರೆ ಉಂಡೆಗಳನ್ನಾಗಿ ಮಾಡಿಟ್ಕೊಂಡ್ರೆ ಅದನ್ನ ಸ್ಟಫಿಂಗ್ ಮಾಡೋ ಮುಂದೆ ಭಾಳ ಬೆಸ್ಟ್ ಆಗುತ್ತೆ ರೀ. ಅದಕ್ಕೆ ಹಿಂಗೆ ಮಾಡಿಟ್ಕೊಳಕ್ತಾನೆ. ಅದನ್ನ ಹಿಂಗೆ ಉಂಡೆಗಳನ್ನು ಮಾಡಿಟ್ಕೊಂಡು ನಾವು ಮಾಡಬೇಕಾಗತ್ತೆ. ಈಗ ನಮ್ಮದು ಸೂಪರ್ ಭೋಜನ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂತ ನಮಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತೈತಿ. ಈಗ ನೋಡಿರಿ ನಾನು ಎಲ್ಲನೂ ಮೂಲಂಗಿ ಮತ್ತು ಪಾಲಕ್ ಹಾಕಿದಂಥ ರಾಗಿ ಹಿಟ್ಟಿನ ಉಂಡೆಗಳನ್ನು ಮಾಡಿಟ್ಕೊಂಡೆ. ಇವನ್ನ ಮಾಡಿಟ್ಕೊಂಡ್ಮೇಲೆ ಏನು ಮಾಡ್ಬೇಕಂದ್ರೆ ಹಿಟ್ಟು ನೆನೆದೈತ್ರಿ. ಈಗ ಗೋಧಿ ಹಿಟ್ಟನ್ನು ನಾದಿಟ್ಟಿದ್ನಲ್ಲ, ಹೋಳಿಗೆ ಹಿಟ್ಟು ಅಂತ ಹೇಳಿ ಅದು ನೆನೆದೈತಿ. ಅದನ್ನು ನಾವು ಹಿಂಗೂ ಮಾಡ್ಕೋಬೋದು ರೀ, ತಿಡ್ಕೊಂಡು ಮಾಡ್ಕೋಬೋದು ಪೂರಿ ಥರ ಮಾಡ್ಕೊಂಡು. ಈಗ ನೋಡಿರಿ ಹಿಂಗೆ ನಾ ಕೈಯಾಗ ಮಾಡ್ಕೊಂಡೇನು ಪೂರಿ ಥರ. ಇದನ್ನ ಮಾಡ್ಕೊಂಡು ಇದನ್ನ ಒಂದು ಉಂಡೆ ಇರ್ತೈತಲ್ಲ ಅದ್ರೊಳಗೆ ಹಾಕಿ ಸ್ಟಫ್ ಮಾಡ್ಬೇಕದನ್ನ. ಇದು ಹೋಳಿಗೆ ಮಾಡಕ್ಕಂಥೇಳಿ ಅದನ್ನ ತುಂಬಾಕತ್ತಾನ ರೀ. ಇದು ಹೂರ್ಣ ತುಂಬಾಕತ್ತಾನ ಅದ್ರೊಳಗೆ. ಅದನ್ನು ಏನು ಮಾಡ್ಬೇಕಂದ್ರೆ ಇದನ್ನು ಈ ಥರ ಮಾಡ್ಕೊಂಡು ಒಂದು ಸ್ವಲ್ಪ ಹಿಟ್ಟು ಹಾಕೋಬೇಕ್ರಿ. ಅಕ್ಕಿ ಹಿಟ್ಟು ತೊಗೊಂಡು ನಾನು, ನೀವು ಗೋಧಿ ಹಿಟ್ಟು ತೊಗೊರಿ ನಡಿತೈತಿ, ಮೈದಾ ಹಿಟ್ಟು ತೊಗೊಂಡ್ರು ನಡಿತೈತಿ. ಅದಕ್ಕೆ ನಾನು ಅಕ್ಕಿ ಹಿಟ್ಟು ತೊಗೊಂಡಿಲ್ಲ. ಅಕ್ಕಿ ಹಿಟ್ಟನ್ನು ಹಚ್ಚಿ ಅದನ್ನು ತಿಡ್ಕೊಳಕ್ತಾನೆ ರೀ. ಬೇಕಾದಂಗೆ ತಿಡಿದ್ರೂ ಬರ್ತಾವ್ರಿ, ಅಷ್ಟು ಚೆಂದಾಗಿರ್ತೈತೆ. ಅದು ಆರಾಮ್ ಬರ್ತಾವ್ರಿ. ಮಸ್ತಾಗಿರುವಂಥ ಒಂದು ಖಾರದ ಹೋಳಿಗೆಲ್ರಿ ಇದು. ಭಾರಿ ಅಂದ್ರೆ ಭಾಳ ಸೂಪರಾಗಿರ್ತೈತಿ. ತಿನ್ನೋಕ್ಕೂ ಅಷ್ಟೇ ಟೇಸ್ಟ್ ಇರ್ತೈತಿ, ಹೆಲ್ದಿನೂ ಅಷ್ಟೇ ಇರ್ತೈತೆ ರೀ. ಅದಕ್ಕೆ ನೀವು ಮಾಡಿ ನೋಡತ್ತೆ ಹೇಳಾಗ್ತಾನೆ. ಈಗ ನೋಡಿರಿ ಮತ್ತೊಂದು ಉಂಡೆ ತೊಗೊಳ್ದು ಇದ್ರೊಳಗೆ ಹಾಕಿ ಸ್ಟಫ್ ಮಾಡೋದನ್ನು ಚೆಂದಂಗೆ ತುಂಬೇಕ್ರಿ. ಇಲ್ಕ ನೀವು ಹಿಂಗೆ ಇದು ಪೂರಿಗತ್ತೆ ಮಾಡ್ಕೊಂಡು ತುಂಬ್ಕೊಳಕ್ಕೂ ಬರ್ತೈತಿ. ಈ ಥರ ತುಂಬ್ಕೊಳಕ್ಕೂ ಬರ್ತೈತಿ. ಒಟ್ಟು ಅದು ಸ್ಟಫ್ ಚೆಂದ ಆಗ್ಬೇಕ್ರಿ. ಮತ್ತು ಇದೇನು ಕಟ್ಟಾಗಂಗಿಲ್ಲ ಏನಿಲ್ಲ ರೀ, ಆರಾಮ್ ಬರ್ತಾವೆ. ಬೇಕಾದಂಗೆ ಮಾಡಿರಿ ನಾವು. ನೋಡಿರಿ ಎಷ್ಟು ಚೆಂದ ಆಗ್ತಿದ್ದೋ. ಇದನ್ನು ನಾವು ಆರಾಮಾಗಿ ತೀಡೋದು, ಹೋಳಿಗೆ ತೀಡೋದು. ಇಷ್ಟು ಚೆಂದ ಬರ್ತಾವೆ ರೀ ಪರೋಟಗತ್ತೆ. ನೋಡಿರಿ ಮಸ್ತ್ ಬರ್ತಾವೆ. ಈಗ ನೋಡಿರಿ ಇದನ್ನೇನು ಎಣ್ಣೆ ಹಾಕಿ ಸ್ವಲ್ಪ ಇದನ್ನ ಬೇಯಿಸ್ಕೋಬೇಕಾಕತಿ. ನೋಡಿರಿ ಇದನ್ನೆಲ್ಲ ತಿಳ್ಕೊಂಡು ನಾನು ಮಸ್ತಂಗೆ ತಿಳ್ಕೊಂಡ್ರೂ ಬರ್ತಾವೆ. ಹೆಂಗೆ ತಿಡಿದ್ರೂ ಬರ್ತಾವೆ ರೀ. ಅಷ್ಟು ಚೆಂದ ಇರ್ತಾವೆ. ಯಾಕಂದರೆ ಹಿಟ್ಟು ಹಾಕೊಂಡು ತಿಡ್ತಿರ್ತೀವಲ್ಲ ರೀ, ಬರ್ತಿರ್ತಾವೆ ಆರಾಮಾಗಿ. ಇದನ್ನು ನೋಡಿರಿ ನಾನು ಹಂಚಿನಾಗ ಹಾಕಾಕತ್ತಾನೆ. ಈಗ ಹಂಚಿನಾಗ ಹಾಕಿ ಸ್ವಲ್ಪ ಎಣ್ಣೆ ಹಾಕ್ಬೇಕ್ರಿ. ಎಣ್ಣೆ ಹಾಕಿ ಒಂದು ಸ್ವಲ್ಪ ನಿಮಗೆ ಎಷ್ಟು ಜಾಸ್ತಿ ಬೇಕಾದ್ರೆ ಎಣ್ಣೆ ಹಾಕೋರಿ. ನಾ ಇಲ್ಲಿ ಸ್ವಲ್ಪ ಎಣ್ಣೆ ಹಚ್ಚಾಕತ್ತಾನೆ. ಹಚ್ಚಿ ಅದನ್ನ ಬೇಯಿಸ್ಬೇಕ್ರಿ. ಚೆಂದಂಗೆ ಬೇಯಿಸ್ಕೋರಿ. ಇಷ್ಟು ಮಸ್ತಾಗಿರ್ತಾವೆ ಹೇಳ್ತೀನಿ ರೀ. ಟೇಸ್ಟನೇ ಅಷ್ಟು ಚೆಂದಾಗಿರ್ತಾವೆ. ಭಾಳ ಅಂದ್ರೆ ಭಾಳ ಸೂಪರಾಗಿರ್ತಾವೆ ರೀ. ಈಗ ನೋಡಿರಿ ಇದನ್ನೆಲ್ಲ ಚೆಂದಂಗೆ ನಿಮ್ಗೆ ಹೆಂಗೆ ಬೇಕಂಗೆ ಬೇಯಿಸ್ಕೋಬೇಕ್ರಿ. ಭಾಳ ಬೆಸ್ಟಾಗಿರ್ತಾವೆ. ಅದ್ರ ಕಡ್ಡಿನೂ ಹಾಕೇನು ನಾನು, ಇದ್ರದ್ದು ಸೊಪ್ಪಿನ ಕಡ್ಡಿ ಇರ್ತಾವಲ್ರ ಅದ್ರಾಗೂ ಭಾಳ ಬೆಸ್ಟ್ ರೀ ಅದು ಹೆಲ್ತಿಗೆ ಅಂಥೇಳಿ. ಅದನ್ನೂ ಹಾಕೊಂಡು ಮೆತ್ತಗೆ ಭಾಳ ಚಂದ ಬರ್ತಾವ್ರಿ. ಆಯಿಲ್ ಬೇಕಾದ್ರೆ ಜಾಸ್ತಿ ಹಚ್ಚಿದ್ರೂ ನಡಿತೈತಿ, ಕಡಿಮೆ ಹಚ್ಚಿದ್ರೂ ನಡಿತೈತಿ. ಈಗ ಮಸ್ತ್ ಬರ್ತಾವ್ರಿ ಅವು. ಚೆಂದಂಗೆ ಸುಟ್ರೆ ಮೆತ್ತಗೆ ಬರ್ತಾವೆ ನೋಡ್ರಿ. ಈಗ ಇದೆಲ್ಲ ಸುಟ್ಟೈತಿ. ಈಗ ಇದನ್ನ ನಾನು ತೆಗಿತೀನಿ. ಈ ಕಡೆ ಹೋಳಿಗೆ ಭಾರಿ ಮಸ್ತ್ ಆಗೈತಿ. ಮಸ್ತ್ ಅಂದ್ರೆ ಮಸ್ತ್ ಆಗೈತೆ ರೀ. ಮೂಲಂಗಿ ಮತ್ತು ಪಾಲಕ್ ಸೊಪ್ಪಿನ ಸಿರಿಧಾನ್ಯದ ಹೋಳಿಗೆ, ಖಾರದ ಹೋಳಿಗೆ ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗಿರ್ತೈತೆ ರೀ. ಈಗ ನೋಡ್ರಿ ಇದಕ್ಕೂ ಆಯಿಲ್ ಹಾಕೇನಿ. ಸ್ವಲ್ಪ ಆಯಿಲ್ ಹಾಕಿ ತಿರುಗಿಸಿ ಚೆಂದಂಗೆ ಸುಟ್ಕೋಬೇಕ್ರಿ. ನೀವು ಆಯಿಲ ಬೇಕಾದ್ರೆ ಹಾಕಿರಿ, ಬೇಡ ಅಂದ್ರೂ ಒಂದು ಸ್ವಲ್ಪ ಹಾಕೋಕ್ಕೂ ಬರ್ತದೆ. ಈಗ ಮಸ್ತಾಗಿರ್ತೈತೆ ನೋಡ್ರಿ. ಎಷ್ಟು ಮಸ್ತಾಗಿರ್ತಾವೆ, ಮೆತ್ತಗಾಗಿರ್ತಾವೆ, ಚೆಂದಾಗಿರ್ತಾವೆ, ಟೇಸ್ಟಾಗಿರ್ತಾವೆ. ಈಗ ನಾವು ಇದನ್ನೆಲ್ಲನೂ ಚೆಂದಂಗೆ ಬೇಯಿಸ್ಕೊಳಕ್ತಾನೆ ರೀ. ಇದು ನೋಡ್ರಿ ಎಷ್ಟು ಚೆಂದ ಆಯ್ತು. ಹಿಂಗೆ ಎಲ್ಲನೂ ಸ್ಟಫ್ ಮಾಡೋದು. ಅದನ್ನು ಚೆಂದಂಗೆ ಸ್ಟಫಿಂಗ್ ಒಳಗೂ ಒಂದು ಸ್ವಲ್ಪ ಚೆಂದಂಗೆ ಮಾಡ್ಕೋಬೇಕ್ರಿ. ಯಾಕಂದ್ರೆ ಹಿಟ್ಟು ಎಲ್ಲೂ ಹೊರಗೆ ಬರಬಾರ್ದು. ಸ್ಟಫ್ ಮಾಡಿದ್ದು ಒಳಗಿಂದೇನು ಹೊರಗಡೆ ಕಾಣಬಾರ್ದು. ಹಂಗೆ ಮಾಡ್ಕೊಂಡು ಚೆಂದಂಗೆ ಇದ್ರೊಳಗೆ ಹಾಕ್ಕೊಂಡು ಹಿಟ್ಟಿನಾಗ ಅದಕ್ಕೆ ಹಿಟ್ಟು ಹಚ್ಚಿ ಲಟ್ಟಿಸ್ಬೇಕ್ರಿ. ಚೆಂದಾಗುತ್ತೆ.
ಈಗ ನೋಡ್ರಿ ಹಿಟ್ಟು ಹಚ್ಚಿ ಸ್ವಲ್ಪ ಹಿಂಗೆ ತಿಡ್ಕೊರಿ, ಒಂದು ಸ್ವಲ್ಪ ಲಟ್ಟಿಸ್ಕೊರಿ, ಭಾಳ ಮಸ್ತ್ ಬರ್ತದೆ. ಭಾಳ ಈಜಿ ರೀ, ಈಜಿನೂ ಐತಿ, ಟೇಸ್ಟಿನೂ ಐತಿ. ಸಾಯಂಕಾಲ ಸ್ನ್ಯಾಕ್ಸಿಗೂ ಮಾಡ್ಕೋಬೋದು, ಮಧ್ಯಾಹ್ನ ಊಟಕ್ಕೂ ಮಾಡ್ಕೋಬೋದು, ರಾತ್ರಿನೂ ಮಾಡ್ಕೋಬೋದು, ರಾತ್ರಿ ಊಟಕ್ಕೂ ಮಾಡ್ಕೋಬೋದು. ಒಪ್ಪತ್ತಿದ್ದವ್ರಿಗದನ್ನು ಮಾಡ್ಕೋಬೋದು ರೀ. ಭಾಳ ಅಂದ್ರೆ ಭಾಳ ಬೆಸ್ಟ್ ರೆಸಿಪಿ ರೀ ಇದು. ನೋಡಿರಿ, ಈಗ ಇದನ್ನು ಸ್ಟಫ್ ಮಾಡಿದ್ದು ಹೆಂಗನೋ ತೋರಿಸ್ನು. ಇಷ್ಟು ಮಾಡ್ಕೊಂಡು ಅದನ್ನ ಚೆಂದಂಗೆ ಹಿಂಗೆ ಒತ್ಕೊಂಡು ಇದನ್ನ ಹೋಳ್ಗೆ ಹಿಂಗೆ ಮಾಡ್ಕೊಂಬಿಡ್ಬೇಕು ರೀ, ತುಂಬ್ಕೊಂಡು ಬಿಡ್ಬೇಕು ಅದ್ರೊಳಗೆ. ಇದಕ್ಕೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಹಿಂಗೆ ಮಾಡ್ಕೊಂಡು ಕೈಯಿಂದ ತಿಡ್ಕೊಂಬಿಡ್ಬೇಕು ರೀ. ನೋಡಿರಿ ಎಷ್ಟು ಚಂದ ಬರ್ತದೆ, ತಿಡಿದ್ರೂ ಅಷ್ಟು ಚಂದ ಬರ್ತೈತಿ, ಎಲ್ಲೂ ಕಟ್ ಆಗಂಗಿಲ್ಲ, ಏನಿಲ್ಲ, ಮೆತ್ತಗೆ ಇರ್ತೈತೆ ಅದು. ಒಳಗಿಂದೂ ಸ್ಟಫಿಂಗೂ ಮೆತ್ತಗಿರ್ತೈತಿ. ಈಗ ನೋಡಿರಿ, ಇದನ್ನು ಚೆಂದಂಗೆ ಸುಡ್ಬೇಕ್ರಿ ನಾವು. ಇನ್ನೊಂದು ಸ್ವಲ್ಪ ಆಯಿಲ್ ಹಾಕಿ ನಾವು ಈ ಕಡೆ ತಿರುಗಿಸಿ ನಾವು ನಿಮ್ಗೆ ಸುಟ್ಟಿದ್ದು ಭಾಳ ಮಸ್ತಾಗಿರ್ತೈತೆ ರೀ. ಭಾಳ ಅಂದ್ರೆ ಭಾಳ ಬೆಸ್ಟಾಗಿರ್ತೈತಿ. ಈಗ ನೋಡಿರಿ, ಇದನ್ನು ತಿರುಗಿಸ್ಕೊಳಕ್ತಾನೆ ನಾನು ಸ್ವಲ್ಪ ಆಯಿಲ್ ಹಾಕಿ ಸುಡಾಕ್ತಾನೆ. ಈಗ ಇದನ್ನು ನೀವು ಹಂಗೆ ಮಾಡಿ ನೋಡಿರಿ, ಇದನ್ನು ಈ ಕಡೆನೂ ಸುಟ್ಟೈತಿ. ಒಂದು ಸ್ವಲ್ಪ ಆಯಿಲ್ ಹಾಕೋದ್ರಿಂದ ಇನ್ನೂ ಚಂದ ಬರ್ತಾವೆ ರೀ, ಮೆತ್ತಗೆ ಚಂದ ಬರ್ತಾವೆ ರೀ, ಭಾಳ ಮೆತ್ತಗೆ ಬರ್ತಾವೆ, ಭಾಳ ಸೂಪರಾಗಿ ಬರ್ತಾವೆ. ಈಗ ನೋಡಿರಿ, ಇದಕ್ಕೆ ಇನ್ನೊಂದು ಸ್ವಲ್ಪ ಆಯಿಲ್ ಹಾಕಿ ನಾನು ಬೇಯಿಸ್ಕೊಳಕ್ತಾನೆ. ಇದನ್ನು ನೀವು ಇದೇ ಥರ ಬೇಯಿಸ್ರಿ, ಮಸ್ತಂಗೆ ಮಾಡ್ಕೊರಿ. ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತಾವೆ. ಮಕ್ಳಿಗೂ ಡಬ್ಬಿಯಲ್ಲಿ ಹಾಕ್ಕೊಡ್ರಿ, ಅಷ್ಟು ಟೇಸ್ಟಾಗಿರ್ತಾವೆ. ಅವಕ್ಕೆ ಗೊತ್ತಾಗಂಗಿಲ್ಲ ನೀವು ಏನೇನು ಸೊಪ್ಪು ಹಾಕಿರಿ, ಏನು ಹಾಕಿರಿ, ಯಾವ ವಿಟಮಿನ್ ಹಾಕಿರೇನೋ ಏನೋ ಗೊತ್ತಾಗಂಗಿಲ್ಲ, ಅಷ್ಟು ಚೆಂದಾಗಿರ್ತಾವೆ. ಅದೇನೋ ಒಂದು ಹೋಳ್ಗೆ ತಿಂತಾವ್ರಿ, ಅಷ್ಟು ಟೇಸ್ಟಾಗಿರ್ತಾವೆ. ಅದು ರೋಲ್ ಮಾಡಿ ಕೊಟ್ಟು ಬಿಡ್ಬೇಕು, ಇಲ್ಕಂದ್ರೆ ಹಂಗನೂ ಹಾಕಿ ಚಟ್ನಿ ಪುಡಿ ಹಾಕಿ ತಿಂದ್ರೂ ಅದೇನು ಅದರಲ್ಲೇ ಖಾರ ಇರೋದ್ರಿಂದ ಇನ್ನೂ ಟೇಸ್ಟ್ ಬಂದಿರ್ತೈತೆ. ಅದು ಹಾಗೆ ತಿಂದರೂ ಟೇಸ್ಟ್ ಬಂದಿರ್ತೈತೆ, ಬರೀ ತುಪ್ಪ ಹಚ್ಕೊಂಡು ತಿಂದರೂ ಟೇಸ್ಟ್ ಬರ್ತೈತೆ. ಅಷ್ಟು ಮಸ್ತಾಗಿರೋಂಥದ್ದು ರೆಸಿಪಿ, ಭಾರಿ ಮಸ್ತಾಗಿರ್ತೈತೆ. ನೋಡಿರಿ, ಈಗ ಇದನ್ನು ನಾನು ಇನ್ನೊಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇದನ್ನ ಚೆಂದಂಗೆ ಬೇಯಿಸಿ ತಗೊಳಕ್ತಾನೆ ರೀ. ಈಗ ಈ ಕಡೆ ನಾವು ನೋಡಿರಿ, ಈ ಕಡೆ ತಿರುಗಿದ್ರೆ ಎಷ್ಟು ಚೆಂದಾಗೈತೆ ಇದು, ಈ ಕಡೆನೂ ಚೆಂದಾಗೈತೆ ರೀ. ಎರಡೂ ಕಡೆನೂ ನಾವು ಚೆಂದಂಗೆ ಬೇಯಿಸ್ಕೋಬೇಕ್ರಿ ಅದನ್ನ. ನೋಡಿರಿ, ಈಗ ಸುಡಾಗ್ತತಿ. ಫ್ಲೇಮ್ ಸ್ವಲ್ಪ ಜೋರಾಗೆ ಇಟ್ರೂ ನಡಿತೈತಿ ಇದಕ್ಕೆ, ಯಾಕಂದ್ರೆ ಇದು ಚಪಾತಿ ಒಳಗೆ ಸ್ಟಫಿಂಗ್ ಇರೋದ್ರಿಂದ ಅದಕ್ಕೆ ಹೀಟ್ ಭಾಳ ಬೇಕಾಕತಿ. ಅದಕ್ಕೆ ನೋಡ್ಕೊಂಡು ನೀವು ಫ್ಲೇಮ್ ಇಟ್ಕೊಂಡು ಮಾಡ್ಕೊರಿ, ಮಸ್ತಾಗಿರ್ತೈತೆ ರೀ. ನೋಡಿರಿ, ಈಗ ಎಷ್ಟು ಮಸ್ತಾಗೈತಿ, ಕಲರ ಹಿಂಗೆ ಬರ್ಬೇಕ್ರಿ ಅವು. ಈಗ ನಾವು ಬಿಸಿ ಬಿಸಿಯಾದ ಮೂಲಂಗಿ ಮತ್ತು ಪಾಲಕ್ ಸೊಪ್ಪಿನ ಸಿರಿಧಾನ್ಯದ ಖಾರದ ಹೋಳಿಗೆಯನ್ನು ಮಾಡಿ ತೋರಿಸ್ತೀವ್ರಿ. ನೀವು ಒಂದು ಸಲ ಮಾಡಿ ನೋಡಿರಿ, ಭಾಳ ಮಸ್ತಾಗಿರ್ತಾವೆ. ಇದಕ್ಕೆ ಕಾಂಬಿನೇಷನ್ನ ನಾವು ಶೇಂಗಾ ಚಟ್ನಿನೂ ಇಟ್ಟನ್ರಿ, ಮತ್ತು ತುಪ್ಪನೂ ಇಟ್ಕೋಬೋದು ರೀ. ಶೇಂಗಾ ಚಟ್ನಿ, ತುಪ್ಪ ಮತ್ತು ಇದೇನು ಹಸಿರು ಚಟ್ನಿ ಇರ್ತೈತಲ್ಲ ರೀ, ಮೆಣಸಿನ್ಕಾಯ್ದು, ಅದನ್ನು ನಾನು ನಿಮಗೆ ಮಾಡಿ ತೋರಿಸ್ತೀನಿ ರೀ ಹೆಂಗಂತೇಳಿ. ನೋಡಿರಿ, ಈಗ ಇದನ್ನು ಐತಲ್ಲ ತುಪ್ಪ ಹಚ್ಕೊಂಡು ಶೇಂಗಾ ಚಟ್ನಿ ಹಚ್ಕೊಂಡು ನಾನು ತೋರಿಸ್ತೀನಿ ಈಗ ಹೆಂಗಂತೇಳಿ. ಎಷ್ಟು ಮೃದು ಆಗೈತೆ ನೋಡಿರಿ, ಇದು ಮೃದು ಆಗಿರ್ತೈತೆ, ಭಾಳ ಮಸ್ತಾಗಿರ್ತೈತಿ. ನೋಡಿರಿ, ಎಷ್ಟು ಮೃದುವಾಗೈತಿ. ಇದಕ್ಕೆ ನಾನು ತುಪ್ಪ ಹಚ್ಚಿ ತೋರ್ಸಾಕ್ತೇನೆ ರೀ. ತುಪ್ಪ ಹಚ್ಚಿ ಶೇಂಗಾದ ಚಟ್ನಿ ಹಚ್ಚಿ ಇದನ್ನ ತೋರ್ಸಾಕ್ತೇನೆ. ನೋಡಿರಿ, ಎಷ್ಟು ಮೆತ್ತಗೈತೆ ನೋಡಿರಿ. ಅದಕ್ಕೆ ನಮ್ಮ ಮಕ್ಳು ಇಷ್ಟಪಡ್ತಾರಂತ ಹೇಳಾಕ್ತೇನೆ ರೀ, ನಾ ಡಬ್ಬಿ ಒಳಗೆ ಹಾಕಿದ್ರು ಭಾಳ ಮಸ್ತಾಗಿರ್ತೈತೆ. ಈಗ ನಾನು ಒಂದು ಸ್ವಲ್ಪ ಮೆಣಸಿನ್ಕಾಯಿ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಇದ್ರೊಳಗೆ ಮೆಣಸಿನ್ಕಾಯಿ ಒಳಗೆ ಉಪ್ಪು, ಬೆಳ್ಳುಳ್ಳಿ, ಜೀರಿಗೆ ಇವನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಳಕ್ತಾನೆ ರೀ ಮಿಕ್ಸಿ ಜಾರಿಗೆ. ಬೆಳ್ಳುಳ್ಳಿನೂ ಹಾಕ್ಕೊಳಕ್ತಾನೆ ರೀ. ಬೆಳ್ಳುಳ್ಳಿ ಮತ್ತು ಜೀರಿಗೆ, ಕೊತ್ತಂಬರಿ ಸೊಪ್ಪು, ಉಪ್ಪು ಎಲ್ಲ ಹಾಕಿ ಮಿಕ್ಸಿ ಮಾಡ್ಕೊಂಡು ಬಂದ ಇದ್ರ ಪೇಸ್ಟ್ ಇರ್ತೈತಲ್ಲ ರೀ, ಭಾಳ ಅಂದ್ರೆ ಭಾಳ ಟೇಸ್ಟ್ ಹತ್ತೈತೆ ರೀ. ಇದನ್ನು ಒಂದು ಸ್ವಲ್ಪ ನಾವು ತುಪ್ಪ ಹಚ್ಕೊಂಡು ಹಾಕೊಂಡು ತಿಂದು ಬಿಡ್ಬೇಕ್ರಿ, ಭಾರಿ ಫಸ್ಟ್ ಕ್ಲಾಸ್ ಆಗಿರ್ತೈತಿ. ನೀವು ಒಂದು ಸಲ ಈಗ ಸೀಸನ್ಯಾಗ ಮೆಣಸಿನ್ಕಾಯಿ ಸಿಗ್ತಾವೆ, ಮಾಡಿ ನೋಡಿರಿ. ನೋಡಿರಿ, ಎಷ್ಟು ಮಸ್ತಾಗೈತಿ. ನಾವು ಒಂಚೂರು ಹಾಕಿ ತೋರಿಸ್ನು. ಒಂದು ಸ್ವಲ್ಪ ಅದಕ್ಕೆ ತುಪ್ಪ ಹಾಕೋಬೇಕ್ರಿ. ತುಪ್ಪ ತೊಗೊಂಡು ಅದಕ್ಕೆ ಹಾಕ್ಕೊಂಡು ನೋಡಿರಿ, ಎಷ್ಟು ಭಾರಿ ಆಗಿರ್ತೈತಿ. ಇದನ್ನು ತೋರಿಸ್ತೀನಿ ನಾನು, ಎಷ್ಟು ಭಾರಿ ಆಗಿರ್ತೈತೆ ನೋಡ್ರಿ, ಮಸ್ತಾಗಿರ್ತೈತೆ ರೀ. ಈಗ ನೋಡ್ರಿ, ಇದನ್ನು ತುಪ್ಪ ಮತ್ತು ಮೆಣಸಿನ್ಕಾಯಿ ಚಟ್ನಿ ಹಚ್ಕೊಂಡು ತಿಂದುಬಿಟ್ರೆ